ನಮಸ್ಕಾರ ಗೆಳೀರೆ, ಕನ್ನಡ ರೊಮ್ಯಾಂಟಿಕ್ ಚಾನೆಲ್ಗೆ ನಿಮ್ಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಈ ಕನ್ನಡತಿಯನ್ನು ಪ್ರೋತ್ಸಾಹಿಸಿ. ನಾನೀಗ ಹೇಳಲು ಹೊರಟಿರುವಗೂ ಕಳೆದ ತಿಂಗಳು ನಡೆದ ಘಟನೆ ಬಗ್ಗೆ. ಇದರಲ್ಲಿ ನನ್ನ ತಪ್ಪೋ ಅಥವಾ ಅವರದ್ದೋ ಅಥವಾ ನನ್ನ ಹಣೆಬರಹದಲ್ಲಿ ಇದು ಬರೆದಿತ್ತೋ ಅಂತ ನನಗೆ ಗೊತ್ತಾಗ್ತಿಲ್ಲ. ನಾನು ನೋಡಲು ತುಂಬಾ ಸುಂದರವಾಗಿದ್ದೇನೆ, ನಾನೇ ನನ್ನ ಬಗ್ಗೆ ಹೊಗಳುತ್ತಿದ್ದೇನೆ ಅಂದ್ಕೊಳ್ಬೇಡಿ. ನನ್ನ ನೋಡಿದವರೇ ಹೇಳಿದ ಮಾತಿದು. ವಯಸ್ಸು 28, ಮದುವೆಯಾದ ಮೇಲೆ ಸ್ವಲ್ಪ ದಪ್ಪ ಆಗಿದ್ದೇನೆ. ನನ್ನ ಮದುವೆಯಾಗಿದ್ದು ಒಬ್ಬ ಬಿಸ್ನೆಸ್ ಮ್ಯಾನ್ ಜೊತೆ. ಮದುವೆಯಾದ ಹೊಸತಿಗೆ ಗಂಡ ಚೆನ್ನಾಗಿ ಮಾಡುತ್ತಿದ್ರು. ಕ್ರಮೇಣ ಬಿಸ್ನೆಸ್ ಜಾಸ್ತಿ ಆದಷ್ಟು ಅವರಿಗೆ ಬಿಸ್ನೆಸ್ ಟೆನ್ಷನ್ ಜಾಸ್ತಿ ಆಗ್ತಾ ಇದ್ದಂಗೆ ನನ್ನ ಜೊತೆ ಆಟ ಕಡಿಮೆ ಆಗ್ತಾ ಹೋಯಿತು. ಟೆನ್ಷನ್ನಿಂದ ಡ್ರಿಂಕ್ಸ್, ಸ್ಮೋಕ್ ಮಾಡುವುದು ಜಾಸ್ತಿ ಆಗ್ತಾ ಹೋಯಿತು. ಅದರಿಂದ ಅವರಿಗೆ ಸರಿಯಾಗಿ ಮಾಡಲು ಆಗ್ತಾ ಇರಲಿಲ್ಲ. 2 ನಿಮಿಷಕ್ಕೆ ಬಿಟ್ಟು ಮಲಗುತ್ತಿದ್ದರು. ಅದಕ್ಕೆ ನನಗೆ ಸುಖ ಸಿಗದೆ ಆ ಕಥೆ ಓದಿ ಬೆರಳು ಹಾಕಿ ಸಮಾಧಾನ ಮಾಡ್ಕೊಳ್ತಿದ್ದೆ. ಕಳೆದ ತಿಂಗಳು ಬಿಸ್ನೆಸ್ನಲ್ಲಿ ಏನೋ ತೊಂದರೆಯಾಗಿ ಗಂಡ ತುಂಬಾ ಟೆನ್ಷನ್ನಲ್ಲಿದ್ದರು. ಆವತ್ತು ಅತ್ತೆ, ಮಾವ, ಮೈದು ಮತ್ತೆ ಅವರ ಹೆಂಡತಿ ಸಂಬಂಧಿಕರ ಮದುವೆಗೆ ಹೋಗಿದ್ದರು. ಆವತ್ತು ಮನೆಯಲ್ಲಿ ನಾವು ಗಂಡ, ಹೆಂಡತಿ ಮತ್ತೆ ನನ್ನ 2 ವರ್ಷದ ಮಗು ಅಷ್ಟೇ. ಆಗ ಗಂಟೆ 12. ಹಸ್ಬೆಂಡ್ ಕಸಿನ್ಸ್ ಇಬ್ಬರು ಮನೆಗೆ ಬಂದಿದ್ದರು. ಅವರ ಹೆಸರು ವಿನಯ್ ಮತ್ತು ಅಭಿ. ಕೆಳಗೆ ಹಾಲ್ನಲ್ಲಿ ಹಸ್ಬೆಂಡ್ ಮತ್ತು ಅವರು ಡ್ರಿಂಕ್ಸ್ ಮಾಡಲು ಶುರು ಮಾಡಿದ್ರು. ನಾನು ಮೇಲೆ ನನ್ನ ಬೆಡ್ರೂಮ್ನಲ್ಲಿದ್ದೆ. ಗಂಡ ಇತ್ತೀಚೆಗೆ ನನಗೆ ಮಾಡತಾ ಇರ್ಲಿಲ್ಲ. ಅದಕ್ಕೆ ಹಸ್ಬೆಂಡ್ ಇಲ್ಲದೆ ಮಲಗಿದ್ದಾಗ ಆ ಕಥೆ ಓದಿ ಬೆರಳು ಹಾಕಿ ರಸ ಸುರಿಸುತ್ತಿದ್ದೆ. ಹಸ್ಬೆಂಡ್ ಮಲಗಿದ ಮೇಲೆ ಆ ಕಥೆ ಓದುವುದು ತುಂಬಾ ಲೇಟಾಗುತ್ತೆ. ಹೇಗೋ ಅವರು ಕೆಳಗೆ ಡ್ರಿಂಕ್ಸ್ ಮಾಡ್ತಾ ಇದ್ದಾರೆ, ಅಲ್ಲಿಯವರೆಗೆ ಕಥೆ ಓದಿ ಬೆರಳು ಹಾಕಿಕೊಳ್ಳುವ ಅಂದ್ಕೊಂಡೆ. ಕಥೆ ತುಂಬಾ ಚೆನ್ನಾಗಿತ್ತು. ಕಥೆಯನ್ನು ಓದುತ್ತಾ ಬೆರಳನ್ನು ವೇಗವಾಗಿ ಹಾಕುತ್ತಿದ್ದೆ. ನಾನು ಕಥೆಯಲ್ಲಿ ಮೈಮರೆತಿದ್ದೆ. ಅಷ್ಟರಲ್ಲಿ ನನ್ನ ಮುಂದೆ ಒಂದು ನೆರಳಾಡಿತು. ಕಣ್ಣೆತ್ತಿ ನೋಡಿದೆ. ಒಮ್ಮೆಲೆ ಗಾಬರಿಯಾಯಿತು. ಮುಂದೆ ಗಂಡನ ಕಸಿನ್ನಲ್ಲಿ ಒಬ್ಬ ವಿನಯ್ ಒಳಗೆ ಬಂದು ನಿಂತಿದ್ದ. ನಾನು ಬಾಗಿಲು ಮುಚ್ಚಲು ಮರೆತಿದ್ದೆ. ನನ್ನನ್ನು ಆ ರೀತಿಯಲ್ಲಿ ನೋಡಿ ಕಣ್ಣರಳಿಸಿ ನೋಡುತ್ತಾ ನಿಂತ. ನನಗೆ ಒಮ್ಮೆಲೆ ಗಾಬರಿ ಜೊತೆಗೆ ನಾಚಿಕೆಯಾಗಿ ಕೂಡಲೇ ಕೈ ಹೊರಗೆ ತೆಗೆದು ನೈಟಿ ಕೆಳಗೆ ಇಳಿಸಿ ಕಾಲು ನೇರ ಮಾಡಿ ಕೂತ್ಕೊಂಡೆ. ಇಬ್ಬರೂ 1-2 ನಿಮಿಷ ಮೌನ. ಅವನು ನನ್ನನ್ನೇ ನೋಡ್ತಾ ಇದ್ದ. ಅವನ ದೃಷ್ಟಿ ನನ್ನ ಮೇಲಿತ್ತು. ನಾನು ಸಾವರಿಸಿ ಏನ್ ಬೇಕಿತ್ತು ಅಂತ ಕೇಳಿದೆ. ವಿನಯ್, ಅದು ಸ್ಕಾಚ್ ಒಂದು ಬಾಟಲ್ ತಗೊಂಡ್ಬಾ ಅಂತ ನಿನ್ನ ಗಂಡ ಹೇಳಿದ್ದು ಅಂದ, ನನ್ನ ಮೇಲಿಂದ ನೋಟ ತೆಗೆಯದೆ. ನಾನು ಅಲ್ಲಿ ಕಬೋರ್ಡ್ನಲ್ಲಿದೆ, ತಗೋ ಅಂತ ಅಂದೆ. ಅವನು ಇನ್ನೊಮ್ಮೆ ನನ್ನ ಮೇಲಿಂದ ಕೆಳಗೆ ಕಂಗ್ ಹಾಯಿಸಿ ಬಾಟಲ್ ತಗೊಂಡು ಕೆಳಗೆ ಹೋದ. ಅವನು ಹೋದ ಕೂಡಲೇ ನನ್ನನ್ನು ನಾನೇ ಬೈದುಕೊಂಡೆ. ಬಾಗಿಲು ಆದರೂ ಮುಚ್ಚಿದರೆ ಅವನು ತೆಗೆಯುವ ಸದ್ದಿಗೆ ಹೆಚ್ಚೆತ್ತುಕೊಳ್ಳಬಹುದಿತ್ತು. ಛೇ, ಅವನು ಏನಂದುಕೊಂಡನೋ ಏನೋ. ಗಂಡನಿಗೇನಾದ್ರೂ ಹೇಳಿದರೆ ಅಯ್ಯೋ ಹಾಗೆ ಆಗದೇ ಇದ್ರೆ ಸಾಪು ಅಂತ ಆತಂಕದಿಂದ ಹಾಗೆ ನೈಟಿ ಸರಿಪಡಿಸಿಕೊಂಡು ಬೇಗ ಹೋಗಿ ಬಾಗಿಲು ಮುಚ್ಚಿದೆ. ಬೋಲ್ಟ್ ಹಾಕಿಲ್ಲ. ಗಂಡ ಇನ್ನೂ ಬರಬೇಕಿದೆ. ಹಾಗೆ ಬೆಡ್ ಮೇಲೆ ಅಡ್ಡಾದೆ. ಎಲ್ಲ ಇಳಿದಿತ್ತು. ಮತ್ತೆ ಕಥೆ ಓದುವ ಮನಸ್ಸು ಆಗಿಲ್ಲ. ಸುಮಾರು 1:30 ಗಂಟೆಯವರೆಗೆ ಅವರ ಡ್ರಿಂಕ್ಸ್ ಪಾರ್ಟಿ ನಡೆಯಿತು. ತಡರಾತ್ರಿ 1:01 ಗಂಡ ಮಹಡಿ ಹತ್ತಿ ಬೆಡ್ರೂಮ್ಗೆ ಬಂದರು. ತುಂಬಾ ಜಾಸ್ತಿ ಕುಡಿದಿದ್ದು ತೂರಾಡುತ್ತಾ ಬಂದು ಬಾಗಿಲು ಮುಚ್ಚಿ ಹಾಗೆ ಬೆಡ್ ಮೇಲೆ ಮಲಗಿಕೊಂಡರು. ನಾನು ಅವರ ಪಕ್ಕ ಹಾಗೆ ಮೊಬೈಲ್ ನೋಡ್ತಾ ಇದ್ದೆ. ಮಗು ನಮ್ಮ ಮಧ್ಯ ಮಲಗಿತ್ತು. ಒಂದು 10 ನಿಮಿಷದ ನಂತರ ಗಂಡ ಗೊರಕೆ ಹೊಡೆಯಲು ಶುರು ಮಾಡಿದರು. ಮತ್ತೆ 5 ನಿಮಿಷ ಕಳೆದು ನಾನು ಮೊಬೈಲ್ ಇಟ್ಟು ಲೈಟ್ ಆಫ್ ಮಾಡಿ ಹಾಗೆ ಕಣ್ಮುಚ್ಚಿದೆ. ಇನ್ನೇನೋ ನಿದ್ದೆ ಹತ್ತಬೇಕು. ಆಗ ನಿಧಾನವಾಗಿ ಬಾಗಿಲು ತೆರೆದ ಸದ್ದು. ಬೆನ್ನೆಲೆ ನಾನು ಹೊದ್ದುಕೊಂಡ ಬೆಡ್ಶೀಟ್ ಯಾರೋ ಎಳೆದರು. ನಾನು ಯಾರು ಅಂತ ಕೂಗುವಷ್ಟರಲ್ಲಿ ಯಾರೋ ನನ್ನ ಬಾಯಿಯನ್ನು ಬಲವಾಗಿ ಒತ್ತಿ ಹಿಡಿದು ಇನ್ನೊಂದು ಕೈಯಲ್ಲಿ ನನ್ನ ಬೆನ್ನಿಗೆ ಕೈ ಹಾಕಿ ಎಬ್ಬಿಸಿದ. ಕೆಳಗಿನಿಂದ ಮತ್ತೊಬ್ಬ ಕಾಲು ಹಿಡಿದು ಎತ್ತಿದ. ಇಬ್ಬರೂ ಕತ್ತಲಿನಲ್ಲಿ ನನ್ನು ಎತ್ತಿಕೊಂಡು ಬಾಗಿಲು ತೆರೆದು ಪಕ್ಕದ ಇನ್ನೊಂದು ಬೆಡ್ರೂಮ್ಗೆ ಕರ್ಕೊಂಡು ಹೋದ್ರು. ಅದು ಗೆಸ್ಟ್ಗೆ ಅಂತ ಇಟ್ಟಿದ್ದ ಬೆಡ್ರೂಮ್. ಎತ್ತಿ ಬೆಡ್ ಮೇಲೆ ಬಿಸಾಕಿ ಬಾಗಿಲು ಮುಚ್ಚಿ ಬೋಲ್ಟ್ ಹಾಕಿದರು. ಕೂಡಲೇ ಲೈಟ್ ಬೆಳಗಿಸಲಾಯಿತು. ನಾನು ಗಾಬರಿಯಿಂದ ನನ್ನು ಕರೆದುಕೊಂಡು ಬಂದಿದ್ದು ಯಾರು ಅಂತ ನೋಡಿದೆ. ಅದೇ ಇಬ್ಬರೂ ಗಂಡನ ಕಸಿನ್ಸ್. ಅದರನಿ ನನ್ನ ಅರೆಬೆತ್ತಲ ನೋಡಿದ ವಿನಯದಿಂದ ನನ್ನನ್ನೇ ನೋಡಿ ನಾಲಿಗೆಯಿಂದ ತನ್ನ ತುಟಿ ಸವರಿದ. ಇಬ್ಬರೂ ಕುಡಿದಿದ್ದರಿಂದ ಕಣ್ಣು ಕೆಂಪಾಗಿದೆ. ನಾನು ಏನೋ ಮಾಡ್ತಾ ಇದ್ದೀರಾ, ನನ್ನ ಯಾಕೆ ಕರೆದುಕೊಂಡು ಬಂದಿದ್ದು ಅಂತ ಕೋಪದಿಂದ ಅಂದೆ. ಅಭಿ, ಅದೇ ಕಣೆ, ಇವನು ಬಂದಾಗ ನೀನು ಮೊಬೈಲ್ ಹಿಡಿದು ಬೆರಳು ಹಾಕ್ತಾ ಇದ್ದೆ ಅಂತ ಅಂದ. ನಿನಗೆ ಗಂಡ ಸರಿಯಾಗಿ ಮಾಡುತ್ತಾ ಇಲ್ಲ ಅಲ್ವಾ, ಅದಕ್ಕೆ ಬೆರಳು ಹಾಕ್ತಾ ಇದ್ದೆ. ಅದಕ್ಕೆ ನನಗೆ ಹೆಲ್ಪ್ ಮಾಡೋಣ ಅಂತ ಬಂದಿದ್ದು ಅಂದ ನಗುತ್ತಾ. ನಾನು ಅದು ನನ್ನ ಪರ್ಸನಲ್ ವಿಷಯ, ಅದೆಲ್ಲ ನಿಮಗೆ ಯಾಕೆ, ಸುಮ್ನೆ ಹೋಗಿ. ನನ್ನ ಗಂಡನಿಗೆ ಗೊತ್ತಾದರೆ ಮುಂದೆ ನಿಮ್ಮನ್ನು ಮನೆಗೆ ಕೂಡ ಸೇರಿಸಲ್ಲ ಅಂತ ಬೆಡ್ನಿಂದ ಏಳುತ್ತಾ ಅಂದೆ. ವಿನಯ್, ಅವನಿಗೆ ಏನೂ ಗೊತ್ತಾಗಲ್ಲ. ಸ್ವಲ್ಪ ಜಾಸ್ತಿನೇ ಅವನಿಗೆ ಕುಡಿಸಿದ್ದೇವೆ. ಇವತ್ತು ನಿನ್ನ ನಾವಿಬ್ಬರೂ ಹಂಚಿಕೊಂಡು ಅನುಭವಿಸುತ್ತೇವೆ ಅಂತ ಹೇಳಿ ನನ್ನ ಬಳಿ ಬಂದು ನನ್ನ ಹೆಗಲಿಗೆ ಕೈ ಹಾಕಿದ. ನಾನು ಬಿಡು, ಬೆವರ್ಸಿ, ಲೋಫರ್ ಅಂತ ಹೆಗಲಿನಿಂದ ಕೈ ತೆಗೆದು ಬೈಯುತ್ತಿದ್ದೆ. ಅಭಿ, ಬಿಡೋ ಮಾತೇ ಇಲ್ಲ ಡಾರ್ಲಿಂಗ್. ನಿನ್ನ ನೋಡಿ ಸುಮಾರು ದಿನಗಳಿಂದ ಮಾಡಬೇಕು ಅಂತ ಅಂದ್ಕೊಳ್ತಿದ್ದೆ. ಇವತ್ತು ಕಾಲ ಕೂಡಿ ಬಂದಿದೆ. ಬಾ, ನಿನ್ನ ಇವತ್ತು ಮನಸಾರೆ ಮಾಡಬೇಕು ಅಂತ ನನ್ನ ಹಿಂದೆ ಬಂದನು. ನಾನು ಯಾಕೋ ಕೊಬ್ಬ, ತೆಗೆಯೋ ಕೈ ಅಂತ ಕೋಪದಿಂದ ಅವನ ಕೈಯನ್ನು ನನ್ನ ದೂರ ಸರಿಸಿ ದುರುಗುಟ್ಟುಕೊಂಡು ನೋಡಿದೆ. ಅಭಿ, ಓ ಚೆಲುವೆಗೆ ಕೋಪವೇ ಅಂತ ಹಿಂದಿನಿಂದ ಗಟ್ಟಿಯಾಗಿ ತಬ್ಕೊಂಡ. ವಿನಯ್,
ಕರೆಕ್ಟ್ ಕಣೋ, ಇವಳನ್ನು ಮಾಡಲು ನಾನು ಕಾಯ್ತಾ ಇದ್ದೆ. ಆ ನೋಡು ಏನಿವಳದ್ದು ಅಂತ ಹೇಳಿ ಕೈ ಹಾಕಿದ. ನಾನು ಬಿಡ್ರೋ ಲೋಫರ್ಗಳ ಅಂತ ಕೋಪದಿಂದ ಅವನ ಕೈಯನ್ನು ನನ್ನ ಬಿಡಿಸಿಕೊಂಡು ರಪ್ಪನೆ ಅವನ ಕೆನ್ನೆಗೆ ಬಾರಿಸಿದೆ. ಶಕ್ತಿಯೆಲ್ಲ ಹಾಕಿ ಅವನನ್ನು ಜೋರಾಗಿ ಮುಂದೆ ದೂಡಿದೆ. ಅವನು ಮುಗ್ಗರಿಸಿ ಹಿಂದೆ ಗೋಡಿದೆ ಬಡಿದ. ಹಾಗೆ ಹಿಂದಿನಿಂದ ತಬ್ಬಿಕೊಂಡಿದ್ದ ಅಭಿಗೆ ಮೊಣಕೈಯಿಂದ ಹಿಂದೆ ತಿವಿದೆ. ಅಂತ ಕೂಗುತ್ತಾ ಅಭಿ ನನ್ನ ಬಿಟ್ಟುಬಿಟ್ಟ. ನಾನು ಓಡಿ ಬಾಗಿಲು ಹತ್ತಿರ ಬಂದು ಬೋಲ್ಟ್ ತೆಗೆದು ಇನ್ನೇನು ಹೊರಗೆ ಹೋಗಬೇಕು ಅನ್ನುವಷ್ಟರಲ್ಲಿ ವಿನಯ್ ನನ್ನ ಗಟ್ಟಿಯಾಗಿ ತಬ್ಬಿಕೊಂಡು ಹಿಂದೆ ಎಳೆದ. ಅಭಿ ಕೂಡ ಓಡಿ ಬಂದು ಮತ್ತೆ ಬಾಗಿಲು ಮುಚ್ಚಿ ಬೋಲ್ಟ್ ಹಾಕಿ ನನ್ನ ಕಡೆ ಬಂದು ನನ್ನ ಕೆನ್ನೆಗೆ ರಪ್ಪನೆ ಒಂದೇಟು ಹೊಡೆದ. ಎಷ್ಟು ಕೊಬ್ಬು ತೋರಿಸುತ್ತೀಯಾ, ಈಗಲೇ ನಿನ್ನ ಕೊಬ್ಬು ಇಳಿಸುತ್ತೇವೆ ಅಂತ ಹೇಳಿ ವಿನಯ್ ಅವಳ ಕೈ ಹಿಂದಕ್ಕೆ ಕಟ್ಟಿಹಿಡಿ. ನಾನು ಇವಳ ಕೊಬ್ಬು ಇಳಿಸುತ್ತೇನೆ ಅಂತ ಅಂದ. ವಿನಯ್ ಓಕೆ ಗುರು ಅಂತ ನನ್ನ ಕೈ ಹಿಂದಕ್ಕೆ ಎಳೆದು ಗಟ್ಟಿಯಾಗಿ ಹಿಡಿದುಕೊಂಡ. ನಾನು ಅವನ ಬಲವಂತದ ಹಿಡಿತಕ್ಕೆ ನೋವಾಗಿ ಅಮ್ಮ ಅಂತ ಕೂಗುತ್ತಾ ಬಿಡಿಸಿಕೊಳ್ಳಲು ಪ್ರಯತ್ನಿಸಿದೆ. ಅಭಿ ನನ್ನ ಮುಂದೆ ಬಂದು ಆಸೆಯಿದ್ದರೂ ನಮ್ಮ ಮುಂದೆ ನಕರ ಮಾಡುತ್ತೀಯಾ ಅಂತ ಹೇಳುತ್ತಾ ಕೈ ಹಾಕಿದ. ನಾನು ಅವನು ಕೈ ಹಾಕ್ತಾ ಇದ್ದರೂ ಕೈ ಹಿಡಿದುಕೊಂಡಿದ್ದರಿಂದ ಏನು ಮಾಡಕ್ಕಾಗದೆ ಹೇಳ್ಬೇಡ ಕಣ್ರೋ, ಬಿಡಿ ನಾನು ಜೋರಾಗಿ ಕೂಗುವೆ ನೋಡಿ ಅಂತ ಬೆದರಿಸಿ ಅಂದೆ. ಹಾಗೆ ಕೈ ಬಿಡಿಸಿಕೊಳ್ಳಲು ಪ್ರಯತ್ನಿಸುತ್ತಾ ವಿನಯ್ ಕೂಗಿ ಯಾರನ್ನು ಕರಿತೀಯ, ಮನೆಯಲ್ಲಿ ಯಾರೂ ಇಲ್ಲ, ಇರುವುದು ನಿನ್ನ ಗಂಡ, ಅವನು ಟೈಟಾಗಿ ನಶೆಯಲ್ಲಿ ಮಲಗಿದ್ದಾನೆ ಅಂತ ವ್ಯಂಗ್ಯವಾಗಿ ನಗುತ್ತಾ ಅಭಿ ಬೆವಳಬಿಚ್ಚು, ನನಗಿಲ್ಲಿ ಕಂಟ್ರೋಲ್ ಆಗ್ತಾ ಇಲ್ಲ ಅಂತ ಹೇಳುತ್ತಾ ನಾನು ಹೇಳ್ಬೇಡ ನೋಡಿ, ನನ್ನ ಬಿಚ್ಚೆ ಕೈ ಹಾಕಿದಲೇ ಸರಿಯಿರಲ್ಲ, ಬಿಡಿ ಬೆವರ್ಸಿಗಳ ಅಂತ ಕೊಸರಾಡುತ್ತಾ ನನ್ನ ಹಿಡಿದ ಅಭಿಗೆ ಅರ್ಥ ಲೋಫರ್ ಬಿಡೋ, ನನ್ನ ಮೇಲಿಂದ ಕೈ ತೆಗಿ, ಬೆವರ್ಸಿ, ಮದುವೆಯಾಗಿ ಇನ್ನೂ ಬೇರೆಯವರ ಹೆಂಡತಿ ಬೆಚ್ಚೆ ಕೈ ಹಾಕ್ತಾ ಇದ್ದೀಯಾ, ನಾಚಿಕೆ ಆಗಲ್ವಾ ಲೋಫರ್ ಟು ಅಂತ ಅವನ ಮುಖಕ್ಕೆ ಕ್ಯಾಕರಿಸಿ ಉಗಿದೆ. ಅಭಿ ತನ್ನ ಮುಖದ ಮೇಲೆ ಬಿದ್ದ ಎಂಜಲನ್ನು ಒರೆಸಿಕೊಂಡು ಕೋಪದಿಂದ ನನ್ನ ನೋಡಿ ನನ್ನ ಮುಖಕ್ಕೆ ಉಗಿದ್ದೀಯಾ, ನೋಡು ಏನು ಮಾಡುತ್ತೀನಿ ಅಂತ ಅನ್ನುತ್ತಾ ಕೋಪದಿಂದ ನನ್ನ ತೆಳ್ಳಗಿನ ನೈಟಿಯನ್ನು ಜಿಪ್ಪಿದ್ದಲ್ಲಿ ಹಿಡಿದು ಜೋರಾಗಿ ಎಳೆದ. ಅವನು ಎಳೆದ ರಭಸಕ್ಕೆ ನೈಟಿ ಹೊಟ್ಟೆಯವರೆಗೆ ಹರಿದು. ಅವನು ಬಿಡದೆ ಇನ್ನೂ ಜೋರಾಗಿ ಎಳೆದು ಪೂರ್ತಿಯಾಗಿ ಹರಿದು ಹಾಕಿದ. ಈಗ ನೈಟಿ ಓಪನ್ ಕೋಟ್ ರೀತಿ ಆಯಿತು. ನಾನು ಏನೋ ಮಾಡ್ತಾ ಇದ್ದೀರಾ, ಬಿಡ್ರೋ ಬೆವರ್ಸಿಗಳ, ನನ್ನ ನೈಟಿ ಹರಿದು ಹಾಕಿದರಲ್ಲೂ ಬೆವರ್ಸಿಗಳ ಅಂತ ಕೋಪದಿಂದ ಬೈಯುತ್ತಾ ಕೊಸರಾಡಿದೆ. ಅಭಿ ನಿನಗೆ ಮೊದಲೇ ಸರಿಯಾಗಿ ಹೇಳಿದೆ, ನಿನ್ನ ಮಾಡಬೇಕು ಕೊಡು ಅಂತ ಸಹಕರಿಸಿದರೆ ನಿನ್ನ ನೈಟಿ ಹರಿತಾ ಇರ್ಲಿಲ್ಲ ಅಂತ ನಗುತ್ತಾ ನನ್ನ ಬಿಚ್ಚಲು ಕೈ ಹಿಂದಕ್ಕೆ ಹಾಕಿದ. ವಿನಯ್ ನನ್ನ ಕೈ ಬಿಟ್ಟು ಹರಿದ ನೈಟಿಯನ್ನು ಕೈಯಿಂದ ತೆಗೆದು ಕೆಳಗೆ ಹಾಕಿದ. ನಾನು ಕೈ ಬಿಟ್ಟಿದ್ದು ನೋಡಿ ಕೈಯಿಂದ ದೂಡಲು ನೋಡಿದಾಗ ಮುಂದಿನಿಂದ ಅಭಿ ಮತ್ತೆ ಕೈ ಹಿಡಿದುಕೊಂಡ. ವಿನಯ್ ಹಾಗೆ ಹಿಂದಿನಿಂದ ನನ್ನ ಹುಕ್ ಬಿಚ್ಚಿ ಕಿತ್ತು ಕೆಳಗೆ ಹಾಕಿದ. ನಾನು ಹೇಗೆ ಬೇಡ ನೋಡಿ, ಬಿಡ್ರೋ, ನಾನು ಗಂಡನ ಕೂಗ್ತೀನಿ ನೋಡಿ ರೀ ಅಂತ ಜೋರಾಗಿ ಕೂಗಿದೆ. ವಿನಯ್ ಅವನು ಇವತ್ತು ಏಳಲ್ಲ ಕನೆ, ಇವತ್ತು ನೀನು ನಮ್ಮ ಸೊತ್ತು, ಸುಮ್ನೆ ಇರು ಅಂತ ಹಾಗೆ ಹಿಂದಿನಿಂದ ತಬ್ಬಿಕೊಂಡ. ಅಭಿ ನನ್ನ ಕೈಯನ್ನು ಹಾಗೆ ಕೆಳಗೆ ಎಳೆದು ಒತ್ತಿ ಹಿಡಿದ. ನಾನು ಬಿಟ್ಟುಬಿಡಿ, ಗಂಡನಿಗೆ ಗೊತ್ತಾದರೆ ನೋಡಿ ಆಮೇಲೆ ನಿಮಗೆ ದೆವರ್ಸಿ ಅಂತ ಶಕ್ತಿ ಹಾಕಿ ನನ್ನ ಕೈಯಿಂದ ನನ್ನ ಕೈ ಬಿಡಿಸಿಕೊಳ್ಳಲು ಪ್ರಯತ್ನಿಸಿದೆ. ಅವನು ನನ್ನ ಇನ್ನೂ ಗಟ್ಟಿಯಾಗಿ ತಬ್ಬಿಕೊಂಡ. ಇಬ್ಬರು ಬೆಡ್ ಮೇಲೆ ಬಂದರು. ನಾನು ಬೇಡ ಕಣ್ರೋ ಪ್ಲೀಸ್ ಅಂತ ಮಂಡಿಯೂರಿ ಕುಳಿತೆ. ಇಬ್ಬರೂ ನನ್ನ ಕೈಕಾಲು ಹಿಡಿದು ಬಲವಂತವಾಗಿ ಸೆಟ್ಟಿಸಿ ನನ್ನ ಹೊಟ್ಟೆ ಮೇಲೆ ಮಲಗಿಸಿದರು. ನಾನು ಕೈನೋವು, ಏನೋ ಮಾಡ್ತಾ ಇದ್ದೀರಾ, ಬಿಡ್ರೋ ನನ್ನ ಕೈ ಯಾಕೆ ಕಟ್ಟಿದ್ದೆ ಅಂತ ಹಾಗೆ ಮಲಗಿದ್ದಲ್ಲಿಯೇ ಕೈ ಬಿಡಿಸಿಕೊಳ್ಳಲು ಪ್ರಯತ್ನಿಸುತ್ತಾ ಅಂದೆ. ಕೈಕಾಲು ಆಡಿಸಿದೆ. ನಾನು ಅಮ್ಮ ಬೆವರ್ಸಿ, ನಾನು ಯಾಕೆ ನಿಮಗೆ ಸಹಕರಿಸಬೇಕು, ಲೋಫರ್ಗರ, ಗಂಡನ ಕುಡಿಸಿ ನನ್ನ ಮೇಲೆ ದಬ್ಬಾಳಿಕೆ ಮಾಡ್ತೀರಾ, ಥೂ ಅಂತ ಕಿರುಚಿದೆ ಕೋಪದಿಂದ. ವಿನಯ್ ತುಂಬಾ ಅತಿಯಾಯಿತು ನಿಂದು, ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡ ಎಂದು ಇಬ್ಬರೂ ಎಂಜಾಯ್ ಮಾಡಿದರು. ಧನ್ಯವಾದಗಳು ವೀಕ್ಷಕರೇ. ಕಥೆ ಬಗ್ಗೆ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ.